ಪ್ರಪಂಚ ಅಂದರೆ ಏನು? ಮೇಳ ಅಷ್ಟು. ಅಲ್ಲೇನು? ಪರದೇಶದ ಒಬ್ಬ ಸಂತ ಹೇಳ್ತಾನೆ, ಲಗ್ನ ಅಂದರೆ ಏನು, ವಿವಾಹ ಅಂದರೆ ಏನು? ಹೊಂದಿಕೊಂಡು ಹೋಗೋದು ಅಷ್ಟೆ. ನಮ್ಮಲ್ಲೂ ಅದನ್ನು ಹೇಳ್ತಾರೆ, ಹೊಂದಿಕೊಂಡು ಹೋಗೋದು. ಆ ವಾದ್ಯದಂಗೆ ಈ ವಾದ್ಯ ಇರುವುದಿಲ್ಲ. ಹೌದಲ್ಲ? ಹೇಳಿ. ಆ ವಾದ್ಯನೇ ಬೇರೆ, ಈ ವಾದ್ಯನೇ ಬೇರೆ. ಅದರ ಧ್ವನಿ ಬೇರೆ, ಇದರ ಧ್ವನಿ ಬೇರೆ. ಆದರೂ ಹೊಂದಿಸ್ಬೇಕು ಅಂತ. ಹೊಂದಿಸೋದದು. ಕೆಲವು ಊದೋ ವಾದ್ಯಗಳಿರ್ತಾವ, ಕೆಲವು ಬಾರಿಸೋ ವಾದ್ಯಗಳಿರ್ತಾವ, ಕೆಲವು ಬಟ್ಟಿನಿಂದ ತೀಡೋ ವಾದ್ಯಗಳಿರ್ತಾವ. ಒಂದು ರಂಗ ಒಂದು ವಾದ್ಯ ಇಲ್ಲದೆ ಇದ್ದರೂ ಸಹಿತ ಅವುಗಳಲ್ಲಿ ಮೇಳ ತರ್ತೇವಲ್ಲ, ಅದೇ ಲಗ್ನ ಅಂದವ. ಎಷ್ಟು ಮಸ್ತ್. ನಮ್ಮದು ಹಾಗಿಲ್ಲ. ಈ ವಾದ್ಯ ಒಂಥರ, ಇದು 2.5, ಇದು 1.5. ಏನು ಹೊಂದಾಣಿಕೆ ಹೆಂಗಾಗ್ತದೆ? ಇದೊಂದು ರಾಗ ಬೇರೆನೇ, ಇದೊಂದು ರಾಗ ಬೇರೆನೇ. ಅದಕ್ಕೆ ಶರಣರು ಬಸವಣ್ಣವರು ಭಾಳ ಚಲೋ ಹೇಳಿದ್ರು, ಮೇಳಿತ್ತು ಪ್ರಪಂಚ, ಇಲ್ಲದಿದ್ದರೆ ಅದ್ಯಾವ ಪ್ರಪಂಚ? ಒಂದಾದ ಭಕ್ತಿ ಹಿತವಪ್ಪುದು ಹೇಳಿಲ್ಲ. ಎರಡು ಒಂದಿರಬೇಕು, ಕಣ್ಣು 2 ಇರಬೇಕು, ನೋಟ ಒಂದಿರಬೇಕು. ಇಬ್ಬರು ಇರಬೇಕು ಮನ್ಯಾಗ, ಜೀವನ ಒಂದಾಗಿರಬೇಕು. ಹಾಗೆ ನಮ್ಮ ಒಳಗೆ ಇವು 4 ಇರಬೇಕು, ಸರಳತೆ ಇರಬೇಕು. ಹಾಗೆ ಇರೋದು ಬಹಳ ಮಹತ್ವದ್ದು. ಹಂಗೆ ಹೊಂದಿಸೋದು, ಹಾಗೆ ಸಾಧನೆ ಮಾಡೋದು. ಅದಕ್ಕೆ ಅದು ಭಕ್ತಿ ಸಾಧನೆ ಅಂತ ಕರಿತೀವಿ. ಭಕ್ತಿಯಲ್ಲಿ ಯಾವುದನ್ನು ಉಪೇಕ್ಷೆ ಮಾಡೋದಿಲ್ಲ. ತಲೆ ಹೆಂಗರೆ ಇರಲಿ, ಕೈ ಹೆಂಗರೆ ಇರಲಿ, ನಾನು ಎದೆಯಟ್ಟು ನೋಡ್ತೇನೆ ಅಂದ್ರೆ ಆಗೋದಿಲ್ಲ. ಎಲ್ಲವೂ ನೋಡಬೇಕು. ಅದಕ್ಕೆ ಭಕ್ತಿಯ ಒಂದು ಇದು ಹೂವು ಅರಳಬೇಕಾಗಿತ್ತು ಅಂದರೆ ಇಷ್ಟೆಲ್ಲ ಬೇಕಾಗ್ತದೆ. ಇಂಥ ಭಕ್ತಿ ಅದು ಬೆಳೆದು 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 ಒಮ್ಮೆ ಪರಮ ಪ್ರೇಮ ರೂಪ ಭಕ್ತಿ ಆಯಿತು ಅಂದರೆ ಅಂಥ ಮನುಷ್ಯನಿಗೆ ದಾರ್ಶನಿಕ, ಭಕ್ತಿ ದಾರ್ಶನಿಕ. ಅವನಿಗೆ ಕಾಣುವ ಜಗತ್ತೇ ಬೇರೆ, ಎಲ್ಲವೂ ಪವಿತ್ರ, ದಿವ್ಯ, ಅಷ್ಟದ್ಭುತವಾಗಿ ಕಾಣಕ್ಕೆ ಶುರುವ. ಅದಕ್ಕೆ ದರ್ಶನ ಅಂತೆ. ಭಕ್ತಿ ಪಾರಮ್ಯದ ದರ್ಶನ ಅದು. ಅಂಥ ಅದ್ಭುತ ಸಾಧನೆ ಅದು ಪರಮ ಭಕ್ತಿ. ಅಂಥ ಪರಮ ಭಕ್ತನ ಜೀವನ ಹೆಂಗಿರ್ತದೆ ಪ್ರಶ್ನೆ. ಆ ಬಳಿಕ ಅಂಥ ಪರಮ ಭಕ್ತಿಯತ್ತ ಸಾಕ್ತಾ ಇರುವ ಸಾಧಕ ಇರ್ತಾನಲ್ಲ, ಭಕ್ತಿಯ ಸಾಧಕ, ಆತನ ಸಾಧನೆ ಹೇಗಿರ್ತದೆ? ಇದು ಪ್ರಶ್ನೆ. ಎರಡಕ್ಕೂ ಒಂದೇ ಉತ್ತರ. ಅವ ಹೆಂಗಿರ್ತಾನ, ಇವ ಹಂಗೆ ಮಾಡಬೇಕಷ್ಟೆ. ಸಿದ್ಧ ಮಹಾಭಕ್ತ, ಪರಮ ಭಕ್ತ ಅಥವಾ ಭಕ್ತಿಯ ಪಾರಮ್ಯವನ್ನು ಪಡೆದವ, ಆತ ತನ್ನ ಜೀವನ ಹೆಂಗೆ ಸಾಗಿಸ್ತಾನೋ ಅದರಲ್ಲಿ ಏನು ವ್ಯಕ್ತ ಆಗ್ತವ ಗುಣಗಳು, ಸಾಧಕ ಭಕ್ತ ಅವುಗಳನ್ನು ಸಾಧಿಸಬೇಕಾಗ್ತದೆ ಅಷ್ಟೆ. ಎರಡೂ ಆತ ಇರ್ತಾನ, ಇವ ಅದನ್ನು ಸಾಧಿಸ್ತಾನೆ. ಆದ್ದರಿಂದ ಅವನನ್ನು ಅರ್ಥ ಮಾಡೋದು. ಪರಮ ಭಕ್ತನ ಬದುಕು ಹೆಂಗಿರ್ತದೆ, ಪರಮ ಪ್ರೇಮಿಯ ಬದುಕು ಹೆಂಗಿರ್ತದೆ, ಅದನ್ನು ಶಿಷ್ಯ ಪ್ರಶ್ನೆ ಕೇಳಿದಾನ. ಯಾಕೆ? ನಾನು ಹಾಗೆ ಸಾಧನೆ ಮಾಡಬೇಕು ಅಂತ. ಸಾಧನೆ ಮಾಡಬೇಕು. ಅದಕ್ಕೆ ಗುರು ಉತ್ತರಿಸ್ತಾ ಇದ್ದಾನೆ. ಬಹಳ ಚಲೋ ಉತ್ತರವನ್ನು ಆತ ಕೊಡ್ತಾ ಇದ್ದಾನೆ. ಯಾಕೆ ಅಂದರೆ ಅವ ಪರಮ ಪ್ರೇಮಿ. ಗುರು ಅಂದರೆ ಪರಮ ಪ್ರೇಮಿ.
ಆತ ತನ್ನ ದೃಷ್ಟಿಗೆ ಹೆಂಗೆ ಜಗತ್ತು ಕಾಣಿಸ್ತದ ಅದನ್ನು ಬದುಕಿನಲ್ಲಿ ಹಾಗೆ ವ್ಯಕ್ತ ಮಾಡ್ತಾ ಇರ್ತಾನೆ. ಮಾತಿನಲ್ಲಿ, ಕೃತಿಯಲ್ಲಿ, ವಿಚಾರಗಳಲ್ಲಿ ಆತ ಅಭಿವ್ಯಕ್ತಗೊಳಿಸ್ತಾ ಇರ್ತಾನೆ. ಅವನ ಬದುಕೇ ಒಂದು ದರ್ಶನ. ಅಂಥ ಬದುಕಿನ ಗುರು ಶಿಷ್ಯನಿಗೆ ಈಗ ಉಪದೇಶ ಮಾಡ್ತಾನೆ. ಯತ್ ಪ್ರಾಪ್ಯ ನ ಕಿಂಚಿದ್ದು ವಾಂಛತಿ ನ ಶೋಚತಿ ನ ದ್ವೇಷ್ಟಿ ನ ರಮತೆ ನೋತ್ಸಾಹಿ ಭವತಿ. 5 ಮಾತು ಹೇಳ್ತೀವಿ. ಮೊದಲನೇ ಮಾತು ನಾವು ನೋಡಿದ್ದೀವಿ. ನ ಕಿಂಚಿತ್ ವಾಂಛತಿ, ಕಿಂಚಿತ್ ಅಪಿ ನ ವಾಂಛತಿ. ನಿನ್ನೆ ಸ್ವಲ್ಪ ನೋಡಿ, ಆತ ಬಯಸೋದಿಲ್ಲ. ನ ವಾಂಛತಿ, ಏನು ಬಯಸೋದಿಲ್ಲ? ಯಾವುದರಿಂದ ನಮ್ಮ ಬದುಕಿನ ಹದ ಕೆಡ್ತದೆ, ಬದುಕಿನ ಸೌಂದರ್ಯ ಕೆಡ್ತದೆ, ಅದನ್ನು ನಾವು ಬಯಸೋದಿಲ್ಲ ಅಷ್ಟೆ. ಯಾವುದೇ ಇರೋದರಿಂದ ಬದುಕಿನ ಸವಿ ಕೆಟ್ಟು ಹೋಗ್ತದೆ, ಬದುಕು ಕಹಿ ಆಗ್ತದೆ, ಬದುಕು ಅಸ್ತವ್ಯಸ್ತವಾಗ್ತದೆ ಮತ್ತು ಪ್ರೇಮ ಇದು ಹುಳಿ ಆಗ್ತದೆ. ಇದು ಆತ ಬಯಸು. ಪ್ರೇಮ ಬಹಳ ಮಹತ್ವದ್ದು. ಅದನ್ನು ಕೆಡಿಸಲಾರ್ದಂಗೆ ಬಯಕೆಗಳಿರಬೇಕು ಅಂತ. ಎಣ್ಣೆ ಹಾಕಬೇಕು, ಬತ್ತೆ ಚಾಚಬೇಕು, ಆದರೆ ದೀಪ ಆರಬಾರದು, ಹಂಗೆ ಎಣ್ಣೆ ಹಾಕಬೇಕದ. ಎಣ್ಣೆದ ಅಂತ ತುಂಬೆ ಬಿಟ್ರೆ ದೀಪ ಕುಳಿತದ. ಹಾಗೆ ನಮ್ಮ ಜೀವನದಲ್ಲಿ ಅದು ಏನು ಬೇಕೋ, ಎಷ್ಟು ಬಯಕೆ ಬೇಕೋ, ಯಾವ ಬಯಕೆ ಬೇಕೋ ಅಷ್ಟು. ಆದರೆ ಆ ಬಯಕೆ ಬದುಕಿನ ಈ ಭಕ್ತಿಯನ್ನು ನಾಶ ಮಾಡಬಾರದು. ಪ್ರೇಮದ ಜ್ಯೋತಿಯನ್ನು ಆರಿಸಬಾರದು. ಭಕ್ತಿಯ ಬೆಳಕನ್ನು ತೆಗೆದು ಹಾಕಬಾರದು. ಹಂಗೆ ಅದನ್ನು ಬೆಳೆಸೋದು. ಯಾವ ಬಯಕೆ ನಾಶ ಮಾಡ್ತಾವ ಅಂಥ ಬಯಕೆಗಳನ್ನು ಆತ ಮಾಡೋದಿಲ್ಲ. ನ ಕಿಂಚಿದ್ದು ವಾಂಛತಿ. ಅದು ಎಷ್ಟೇ ದೊಡ್ಡದಿರಬಹುದು, ಆದರೆ ಪ್ರೇಮಕ್ಕೆ ಭಂಗ ಬಂತು ಇಲ್ಲ. ಯಾಕೆ? ಪ್ರೇಮವೇ ಸಂಪತ್ತಾಗಿದೆ. ಈ ಸಂಪತ್ತಿನ ಮುಂದೆ ಇನ್ನು ಯಾವ ಸಂಪತ್ತ? ಚೀನಾ ದೇಶದಾಗ ಒಬ್ಬ ಸಂತ ಎಷ್ಟು ಚಲೋ ಹೇಳ್ತಾನೆ. ಒಬ್ಬ ಶ್ರೀಮಂತ ಬರ್ತಾನೆ, ರಾಜ ಬರ್ತಾನೆ. ಆ ಸಂತನ ಹತ್ತಿರ ರಾಜ ಬಂದು ಆ ಸಂತನಿಗೆ ಕೇಳ್ತಾನೆ, ಮಹಾನುಭಾವರೇ, ನಾನು ಶ್ರೀಮಂತ ಆಗಬೇಕು, ಇನ್ನು ನನ್ನ ಭಂಡಾರ ಯಾವಾಗಲೂ ತುಂಬಿರಬೇಕು, ಸದಾ ತುಂಬಿರಬೇಕು. ನನ್ನ ಸುತ್ತಮುತ್ತ ಇರುವಂಥ ಮಹಾರಾಜರ ಭಂಡಾರಕ್ಕಿಂತ ನನ್ನ ಭಂಡಾರ ಶ್ರೀಮಂತ ಆಗಿರಬೇಕು. ಹಾಗೆ ತಾವು ಮಾರ್ಗ ತೋರಿಸಿ ಅಂತ ಕೇಳ್ತಾನೆ. ಆವಾಗ ಆ ಸಂತ ಅಲ್ಲಿ ಕೂತಿರ್ತಾನೆ. ಅವನ ಮ್ಯಾಗ ತಲೆ ಮ್ಯಾಲ ಯಾವ ಛಾವಣಿ ಇರೋದಿಲ್ಲ, ಗಿಡ ಇರ್ತದೆ. ಅವ ಕೂತಿದ್ದು ಕಟ್ಟಿರ್ತದೆ. ಅವನ ಎದುರಿಗೆ ಹೊಳೆ ಇರ್ತದೆ. ಅವನ ಸುತ್ತಮುತ್ತ ಹಕ್ಕಿಗಳಿರ್ತವೆ. ಆತ ಹೇಳ್ತಾನೆ, ನಿನ್ನ ಭಂಡಾರ ಸದಾ ತುಂಬಿರಬೇಕಾಗಿತ್ತು ಅಂದರೆ ನೀನೇನು ಮಾಡಬೇಕು? ಎಲ್ಲವನ್ನ ಪ್ರೀತಿಸಬೇಕು. ಏನನ್ನ ಪ್ರೀತಿಸಬೇಕು?
ನಿನ್ನದನ್ನು ಪ್ರೀತಿಸಬೇಕು, ಅನ್ಯರದನ್ನು ಪ್ರೀತಿಸಬೇಕು. ನಿನ್ನ ಭಾಂಡಾರ ಅನ್ಯರ ಭಾಂಡಾರ ಅಂತ ಎಲ್ಲಿವರೆಗೆ ನಿನಗದ ಅಲ್ಲಿವರೆಗೆ ನಿನ್ನ ಭಾಂಡಾರ ಶ್ರೀಮಂತ ಆಗಲಾರದು. ನಾನೀಗದೇನೆ, ನಾನು ನಿನ್ನ ಭಾಂಡಾರವನ್ನು ಪ್ರೀತಿಸ್ತೇನೆ, ಆದರೆ ನಿನ್ನ ಭಾಂಡಾರಕ್ಕೆ ಕೈ ಹಚ್ಚುವುದಿಲ್ಲ. ನಿನ್ನ ಸಾಮ್ರಾಜ್ಯವನ್ನು ಪ್ರೀತಿಸ್ತೇನೆ, ಅದರಲ್ಲಿ 1 ಇಂಚು ಜಾಗ ನನಗೇನು ಬೇಡ. ನನ್ನಷ್ಟು ಸರಿವಂತ ನೀನು ಅಲ್ಲವೇ ಅಲ್ಲ. ಯಾಕೆ? ನೀ ನನ್ನ ಹತ್ತಿರ ಬಂದೆ ವಿನಃ ನಾನಿನ್ನ ಹತ್ತಿರ ಬಂದಿಲ್ಲಲ್ಲ. ನನಗೆ ಕೊರತೆ ಅನಿಸಿತ್ತು ಅಂದ್ರೆ ನಾನು ನಿನ್ನ ಹತ್ತಿರ ಬರ್ತಿದ್ದೆ. ಈಗ ಕೊರತೆ ಅನಿಸಿದವರು ಯಾರು? ನೀನು. ನಾನು ಇದನ್ನೆಲ್ಲ ಪ್ರೀತಿಸ್ತೆ. ಆ ಪ್ರೇಮ ಸಂಪತ್ತು, ಎಲ್ಲ ಸಂಪತ್ತಿನ ಸಂಪತ್ತೇ ಪ್ರೇಮ. ಇಟ್ ಈಸ್ ದ ವೆಲ್ತ್ ಆಫ್ ವೆಲ್ತ್. ಅದರಂಥದ್ದು ಯಾವುದಿಲ್ಲ. ನೀನು ಅದನ್ನು ಬೆಳೆಸ್ಕೊಳ್ಳದೆ ಇದ್ದರೆ ನೀನು ಎಂದೂ ಶ್ರೀಮಂತ ಆಗೋದಿಲ್ಲ. ಇನ್ನೊಬ್ಬರ ವಸ್ತುವನ್ನು ನೋಡಿದಾಗ ಇದನ್ನು ಪಡಿಬೇಕು ಅಂತ ನಿನಗೆ ಅನಿಸ್ತು ಅಂದರೆ ನಿನ್ನ ಸಂಪತ್ತು, ನಿನ್ನ ಶ್ರೀಮಂತಿಕೆ ಕಡಿಮೆದ ಅಂತ ತಿಳ್ಕೋಬೇಕು. ಇನ್ನೊಬ್ಬರ ಸಂಪತ್ತು ನೋಡಿ ಸಂತೋಷ ಆಯಿತು ಅಂದರೆ ತಿಳ್ಕೋಬೇಕು ನಿನ್ನ ಸಂಪತ್ತು ಅಪಾರದ. ಏನು ನೋಡಬೇಕು? ಸೇನಾ ಕಟ್ಟಿ ನೆರೆಹೊರೆಯವರನ್ನು ರಾಜ್ಯಗಳ ಮೇಲೆ ಆಕ್ರಮಣ ಮಾಡಿ ಸಂಪಾದನೆ ಮಾಡಂತವ ಹೇಳಲಿಲ್ಲ. ಅವ್ರದ್ದು ನಿಂದು ನೋಡೋ ದೃಷ್ಟಿ ಬದಲಾಗಬೇಕಷ್ಟೆ. ಅದರತ್ತ ಹರಿವಂಥ ಭಾವ ಬದಲಾಗಬೇಕಷ್ಟೆ. ಯಾರು ಬಡವರು ಈ ಜಗತ್ತಿನಲ್ಲಿ ಅಂದ? ನೀನು ಒಬ್ಬನೇ ಬಡವ ಮಹಾರಾಜ. ನನ್ನ ಹತ್ತಿರ ಇನ್ನು ಯಾರೂ ಬಂದಿಲ್ಲ, ನಾ ಹಿಂಗಾಗಬೇಕು ಅಂತ ನೀನು ಒಬ್ಬನೇ ಬಂದವ. ಮತ್ತು ಎಲ್ಲ ಭಂಡಾರ ನಿನ್ನ ಹತ್ತಿರದ, ಆದರೂ ನಿನ್ನಂಥ ಬಡವ ನೀನೇ. ಶ್ರೀಮಂತ ಯಾವುದು ಮಾಡ್ತದೆ? ಭಾವ ಸಂಪತ್ತು ಶ್ರೀಮಂತ ಮಾಡ್ತದೆ. ಇಂಥ ಭಾವ ಸಂಪತ್ತನ್ನು ಅದು ಪಡೆಯೋದು. ನ ವಾಂಛ, ಈ ಸಂಪತ್ತು ನಾಶವಾಗದಂತೆ ವಾಂಛೆಗಳಿರಬೇಕು, ಬಯಕೆಗಳು ಹಿಂಗಿರಬೇಕಲ್ಲ. ಈ ಪ್ರೇಮ ಹೊಲಸಾಗಬಾರದು, ಈ ಪ್ರೇಮದ ದೀಪ ಆರಬಾರದು, ಇದರ ಕಳೆ ಕಡಿಮೆಯಾಗಬಾರದು. ಇದನ್ನು ರಕ್ಷಿಸಿಕೋ, ಆ ಬಳಿಕ ಉಳಿದೆಲ್ಲ. ಇದು ವಾಂಛ. ನ ಕಿಂಚಿದ್ ವಾಂಛತೆ. ಇದನ್ನು ಕೆಡಿಸಂಗ ಬೇಡ. ಬಯಸು, ಆಸೆಗಳು ಇರಲಿ, ಆದರೆ ಹೆಂಗಿರಬೇಕು ಅಂದರೆ ಇದಕ್ಕೆ ಪೋಷಕವಾದ ಆಸೆಗಳಿರಬೇಕು. ಪ್ರೇಮ ಕೆಡಬಾರ್ದು, ಹಂಗೆ ಆಸೆ. ವರದಕ್ಷಿಣ ತಗೋಬೇಕು, ಆದರೆ ಪ್ರಪಂಚ ಕೆಡದಂಗೆ ತಗೋಬೇಕಷ್ಟೆ. ಬರೇ ವರದಕ್ಷಿಣ ಸಿಕ್ತು, ಪ್ರೇಮ ಹೋಯಿತು ಅಂದರೆ ಅದರಿಂದ ಏನಿಲ್ಲ. ಏನು ನೋಡಬೇಕು? ಹೆಂಗೆ ಜೀವನ ಹೆಂಗೆ ಶುರುವಾಗಿ, ಒಂದು ಕಡೆ ದಕ್ಷಿಣ, ಒಂದು ಕಡೆ ವಧು. ಆಯ್ಕೆ ದಕ್ಷಿಣ, ಆ ಬಳಿಕ ಸೆಕೆಂಡರಿ ವಧು. ಹಿಂಗಾದರೆ ಬದುಕು ಹೆಂಗೆ ನಡೀತದ? ಬದುಕು ಹೇಗೆ? ಯಾವುದನ್ನು ನಾವು ಮೊದಲ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡಬೇಕೋ ಅದಕ್ಕೆ, ಆ ಬಳಿಕ ಉಳಿದಕ್ಕೆಲ್ಲ. ಮೊದಲ ಆರೋಗ್ಯ, ಆ ಬಳಿಕ ಅದಕ್ಕೆ ತಕ್ಕ ಬಯಕೆ. ಆರೋಗ್ಯಕ್ಕೆ ವಿರುದ್ಧವಾದ ಬಯಕೆಗಳಿದ್ದರೆ ನ ವಾಂಛತಿ, ಅಂಥವುಗಳನ್ನು ಬಯಸಬಾರದು. ಎಷ್ಟೇ ಬೆಲೆಯುಳ್ಳದ್ದಿರಲಿ, ಎಷ್ಟೇ ಅದ್ಭುತ ಇರಲಿ, ಆರೋಗ್ಯಕ್ಕೆ ಹೊಂದದೇ ಇದ್ದರೆ ಅದನ್ನು ತಗೊಂಡು ಏನು ಮಾಡೋದು? ಹಾಗೆ
ಅದೇನು ಪರಮ ಪ್ರೇಮ ಭಕ್ತಿ ಅಂತದ ಅದನ್ನೇ ಕೆಡಿಸುವಂಗಿದ್ರೆ ತಗೊಂಡು ಏನು ಮಾಡೋದು? ಯಾವುದು ತಗೊಂಡರೆ ಏನು ಮಾಡೋದು? ಎಷ್ಟಿದ್ದರೆ ಏನು ಮಾಡೋದು? ಒಂದೇನೋ ಕತೆ ಹೇಳ್ತಿರ್ತಾರೆ. ಅದು ಸಂತರ ಮಹಾರಾಷ್ಟ್ರದಾಗಿನ ಕಥೆ. ಅದು ಒಬ್ಬ ಇದ್ದ, ಒಂದು ಸಣ್ಣ ಮನೆ, ಬಹಳ ಒಳ್ಳೆಯ ಮನುಷ್ಯ. ಆತ ಬಡವ, ಆದರೇನು ಕೊರತೆ ಇರಲಿಲ್ಲ, ಸುಮ್ಮನೆ ಆನಂದವಾಗಿದ್ದ. ಆವಾಗ ನೆರೆ ಒಬ್ಬ ಶ್ರೀಮಂತ, ಈತ ಏನು ಇದರಲ್ಲೇ ಹಾಡ್ತಿದ್ದ, ಸಣ್ಣ ಕುಟೀರ, ಅದರಾಗ ಮಸ್ತಾಗಿ ಹಾಡಿಕೊಂಡು ಮಜಾದಾಗಿದ್ದ. ಅವ ಭಕ್ತಿಯ ಪದಗಳನ್ನು, ಸುಂದರವಾದಂಥ ಅಭಂಗಗಳನ್ನು ಹಾಡಿ ಆನಂದ ಪಡ್ತಾ ಇದ್ದ. ಆತನ ಹಾಡ ಈ ನೆರೆ ಹೊರೆ ಇದ್ರಲ್ಲ ಒಬ್ಬ ಶ್ರೀಮಂತ ಇದ್ದ, ಅವ ಕೇಳ್ದ. ಅವನಿಗೆ ಆರೋಗ್ಯ ಸರಿ ಇರಲಿಲ್ಲ. ಇದನ್ನು ಕೇಳಿದ ಕೂಡಲೇ ಒಂಥರ ಮನಸ್ಸಿಗೆ ಸಂತೋಷ ಆಯಿತು. ಆ ಬಳಿಕ ದಿನಾಲು ಬಂದು ಕೂತ್ಕೊಂಡು ಇವನ ಭಜನಾದ ಹಾಡ ಕೇಳ್ತಿದ್ದ. ದಿನಗಳು ಹೋದು ಅವನ ಆರೋಗ್ಯ ಬಹಳ ಚಲೋ ಆಯ್ತು. ಮನಸ್ಸೆಲ್ಲ ಅರಳಿತು. ಅವನಿಗೆ ಇಷ್ಟು ಸಂತೋಷ ಆಯ್ತಲ್ಲ, ಇವನಿಗೇನರೇ ಕೊಡಬೇಕು ಅನ್ನಿಸ್ತು. ಅದಕ್ಕೆ ಹೋಗಿ ಒಂದು ಥೈಲಿ ತುಂಬ ತಂದು ಈ ಮನುಷ್ಯನಿಗೆ ಕೊಟ್ಟ, ಈ ಸಂತನಿಗೆ ಕೊಟ್ಟ. ಸಂತ ಅದನ್ನು ಸ್ವೀಕಾರ ಮಾಡಿ ಮನೆಯೊಳಗಿಟ್ಟ. ರಾತ್ರಿ ಮಲ್ಕೊಂಡ, ಎದ್ದ. ಮರುದಿವಸ ಹಾಡು ಬಂದಾಗಿತ್ತು. ಇವ ಹಾಡು ಕೇಳ್ಬೇಕಂತ ಬಂದಿದ್ದ. ಕೊಟ್ಟ ಶ್ರೀಮಂತ, ಯಾಕೋ ಹಾಡನೇ ಇಲ್ಲ ಅಂತವ. ಅದಕ್ಕೆ ಒಂದು ದಿವಸ ಹೋಯ್ತು, ಏನಾರೇ ಆಗಿರಬೇಕು ಪಾಪ, ತೊಂದರೆ ಆಗಿರ್ಬೇಕಂತ ತಿಳ್ಕೊಂಡ. ಒಂದು ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು. ಎಲ್ಲಿವರೆಗೆ ಥೈಲಿ ಇರಲಿಲ್ಲ ಅಲ್ಲಿ ತನಕ ಹಾಡು ಕೇಳ್ತಿದ್ದು. ಇದು ಹೋದ ಬಳಿಕ ಇದು ಬಂದ ಆಯ್ತು. ಒಂದು ದಿವಸ ಶ್ರೀಮಂತ ಮುಂಜಾನೆ ಹಿಂಗೆ ಹೇಳ್ತದ್ದ. ಅವಾಗ ಇವ ಬಾಗಿಲ ಬಡ್ದ. ಯಾರು? ಮಗ್ಗಲಿದ್ದವ ಸಂತ ಬಾಗಿಲ ಬಡ್ದ. ಕೈಯಾಗ ಆ ಚೀಲ ತಂದಿದ್ದ, ಎದರದ್ದು? ರೊಕ್ಕದ್ದು. ಬಾಗಿಲ ಬಡ್ದ. ಇವ ಶ್ರೀಮಂತ ಬಾಗಿಲ ತೆಗೆದ, ನಮಸ್ಕಾರ ಮಾಡಿದ. ಯಾಕೆ, ಏನು 2 ದಿವಸ 3 ದಿವಸ ನೀವು ಹಾಡಲೇ ಇಲ್ಲಲ್ಲ ಅಂದ. ಇದ ನೋಡು, ಹಾಡು ಕೆಡಿಸಿದ್ದಿದ. ಅದಕ್ಕೆ ತಗೊಂಡು ಬಂದೀನಿ. ನಿಂದು ನಿನಗ ಇರಲಿ, ನನ್ನ ಹಾಡು ನನಗ ಇರಲಿ. ಮಜಾ ಹೆಂಗೆ. ಅವಾಗ ಶ್ರೀಮಂತಂದ, ನಿನ್ನ ಹಾಡ ನನಗೆ ಆರೋಗ್ಯ ಕೊಟ್ಟಿತು, ಆದರೆ ನನ್ನ ರೊಕ್ಕ ನಿನಗೆ ಕೊಡಲಿಲ್ಲಲ್ಲ. ಆದ್ದರಿಂದ ನನಗಿಂತ ನೀನು ಶ್ರೀಮಂತ ಅಲ್ಲೇನು ಅಂದ. ಆದರೆ ಏನು ಮಾಡೋದು ಅಂದ ಇವ ಸಂತ. ನಿಮ್ಮಂಥವ್ರು ಹಿಂಗೆ ಸುಳ್ದಾಡದ್ರಿ ಅಂದ್ರೆ ನಮ್ಮ ಹಾಡ ನಿಂತು ಹೋಗ್ತಾವ. ಏನು ಮಾಡೋದು? ಎಂಥ ಮನಸ್ಸಿದ್ರೆ ಏನಾಯಿತು, ಒಂದು ಸ್ವಲ್ಪ ಅದು ನೋಡಿದ್ರೆ ಒಂದಿಟ್ಟು ಬೇಕು ಅನ್ನಿಸ್ತದ. ವಾಂಛಾ. ಭಕ್ತ ತಂದಿಟ್ಟು ಹೋದ. ಅಂದ ಸಾಯಂಕಾಲ ಮತ್ತೆ ಹಾಡು ಶುರುವಾದ. ಇದು ವಾಂಛಾ ಇರಬೇಕು, ಆದರೆ ಹಾಡ ಕೆಡಿಸಬಾರ್ದು. ವಾಂಛೆಗಳಿರಬೇಕು, ಆದರೆ ಭಕ್ತಿ ಕೆಡಬಾರದು. ಹಂಗೆ ವಾಂಛೆಗಳು. ಇದು ಮೊದಲನೇದ್ದು.
ಆ ಬಳಿಕ ನ ಶೋಚತೆ, ಚಿಂತೆ ಮಾಡೋದಿಲ್ಲ. ಇದು ಎರಡನೇದು. ಯಾರು ಚಿಂತೆ ಮಾಡ್ತಾರೆ? ಯಾರು ಚಿಂತೆ ಮಾಡ್ತಾರೆ? ಸ್ವಲ್ಪ ಯೋಚನೆ ಮಾಡು ಅಂದ ಗುರು. ಯಾರು ಚಿಂತೆ ಮಾಡ್ತಾರೆ? ಯಾರಲ್ಲಿ ವಿಶ್ವಾಸ ಕಡಿಮೆ ಇರ್ತದೆ ಅವರು ಚಿಂತೆ ಮಾಡ್ತಾರೆ ಅಷ್ಟೆ. ಇದು ನಾಳೆ ಇದ್ದಿತ್ತಿಲ್ಲ, ಇದನ್ನು ಹಾಕ್ಯಾರೋ ಇಲ್ಲೋ ಅಂತ ಸಂಶಯ ಬತ್ತು ಅಂದರೆ ಚಿಂತೆ ಶುರುವಾಗ್ತದೆ. ಅದು ಎಲ್ಲೆಲ್ಲಿ ಸಂಶಯ ಸುಡ್ದಾಡ್ತದೆ ಅಲ್ಲಿ ಚಿಂತೆ ಶುರುವಾಗ್ತದೆ. ನಾನು ಗಳಿಸಿದ್ದು ಇದು ಎಲ್ಲರೇ ಹೋದೀತಲ್ಲ, ಉಳಿಲಿಕ್ಕಿಲ್ಲಲ್ಲ, ಇದು ಭರವಸೆ ಇಲ್ಲಲ್ಲ, ಇದ ಚಿಂತೆಗೆ ಕಾರಣ ಆಗ್ತದೆ. ಒಮ್ಮೆ ಮನುಷ್ಯ ಭರವಸೆ ಇಟ್ಟ ಏನಾಗ್ತದೆ? ಭಕ್ತ ಹೆಂಗೆ ವಿಚಾರ ಮಾಡ್ತಾನೆ? ನನಗೆ ಒಳ್ಳೆಯದೇ ಆಗ್ತದೆ. ಯಾಕೆ? ನಾನು ಭಗವಂತನನ್ನು ಪ್ರೀತಿಸಿದೆ, ನಾನು ವಿಶ್ವವನ್ನು ಪ್ರೀತಿಸಿದ್ದೇನೆ. ಪ್ರೇಮ ನನಗೆಂದೂ ಕೆಡಕ ಮಾಡೋದಲ್ಲ. ಪ್ರೇಮ ನನ್ನ ಜೀವನವನ್ನು ಇಟ್ ಎನ್ರಿಚಿಸ್ ಮೈ ಲೈಫ್. ಇದು ಭದ್ರವಾಗಿರ್ತದೆ. ಆದ್ದರಿಂದ ಯಾವ ಭಯ, ನಿಶ್ಚಿಂತ ಚಿಂತಾರಹಿತ. ಎಷ್ಟು ಚಂದದ ಆಚೆ. ಯಾರು ಮಾಡೋದಿಲ್ಲ ಚಿಂತೆ ಹೇಳಿ? ಅದಕ್ಕೆ ವ್ಯಾಸ ಮಹರ್ಷಿ ಹೇಳ್ತಾನೆ, ಎಷ್ಟು ಚಲೋ ಮಾತು ಹೇಳ್ತಾನೆ. ನಮ್ದೆಲ್ಲ ಹೆಂಗಾಗ್ಯದಂದ್ರೆ ಅಶೋಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತಾ. ನಾವೆಲ್ಲರೂ ಜಾಣರು, ಆದರೆ ಹೋದದ್ರ ಬಗ್ಗೆ ಚಿಂತೆ ಮಾಡ್ತೇವಿ, ಬರೋದ್ರ ಬಗ್ಗೆ ಚಿಂತೆ ಮಾಡ್ತೇವಿ, ಇದ್ದದ್ರ ಬಗ್ಗೆ ಚಿಂತೆ ಮಾಡ್ತೇವಿ. ಎಲ್ಲಿವರೆಗೆ ಚಿಂತೆ ಮಾಡ್ತೇವಿ ಅಲ್ಲಿ ತನಕ ನಾವು ಜಾಣರಂತ ಹೇಳಲಿಕ್ಕಾಗೋದಿಲ್ಲ. ಜಾಣತನ ಇದರ ಅರ್ಥ ಏನು? ನಿಶ್ಚಿಂತನಾಗಿರೋದು. ಇದು ವ್ಯಾಸಂದು. ಯಾರು ಜಾಣರು ಅಂದರೆ ಯಾರು ನಿಶ್ಚಿಂತದಾರ, ಯಾವುದರ ಬಗ್ಗೆ? ಹೋದ ವಸ್ತುಗಳ ಬಗ್ಗೆ ಮತ್ತು ಇನ್ನೂ ಬರಲಾರದ ವಸ್ತುಗಳ ಬಗ್ಗೆ. ಯಾರು ನಿಶ್ಚಿಂತವಾಗಿದ್ದಾರ ಅಂಥವರೇ ಜಾಣರು. ಗತ ಅಸೂನ್ ಅಗತ ಅಸೂನ್ ನಾನು ಶೋಚಂತಿ ಪಂಡಿತಾ. ಆಗಿದ್ದಾಗಿ ಹೋಗ್ಯದ ಹಿಂದಕ್ಕೆ, ಮತ್ತದನ್ನು ತಲೆಯಾಗಿ ಯಾಕೆ ಹಾಕ್ಕೊಳ್ಳೋದು? ಆಗ್ಯದ ಹಿಂದಕ್ಕೆಂದೋ ಆಗಿ ಹೋಗ್ಯದ, ಅದರ ಬಗ್ಗೆ ಶೋಕ ಮಾಡ್ತೇವೆ. ಯಾವಾಗೋ ಮುಗಿದು ಹೋಗ್ಯದ ಇಂದ ಅದರ ಬಗ್ಗೆ ಶೋಕ ಮಾಡ್ತೇವೆ. ಆ ಬಳಿಕ ಇನ್ನೂ ಬಂದಿಲ್ಲ, ಇನ್ನೂ ಮರಣ ಬಂದಿಲ್ಲ, ಇನ್ನೂ ಭಾಳ ದೂರ, ಇನ್ನೂ 80 ವರ್ಷ, ಈಗ ಶೋಕ ಮಾಡ್ತೀವಿ. ಬಂದಿಲ್ಲ ಅದರ ಬಗ್ಗೆ, ಇಂದಿಲ್ಲ ಅದರ ಬಗ್ಗೆ ಶೋಕ ಮಾಡ್ತೇವಲ್ಲ, ಇದು ಜ್ಞಾನದ ಲಕ್ಷಣ ಅಲ್ಲ. ಆಯಿತು, ಆಗಿ ಹೋಗಿದೆ, ಏನು ಮಾಡೋದದು? ಹಿಂದಕ್ಕೆ ಏನೇನೋ ಆಯಿತು, ಅದನ್ನು ಮತ್ತೆ ತಲೆಯೊಳಗೆ ಹಾಕ್ಕೊಂಡು ಚಿಂತೆ ಮಾಡೋದೇನು? ಒಬ್ಬರು ಪಾರ್ಸಿ ಭಾಳ ದೊಡ್ಡ ವ್ಯಕ್ತಿ ಇದ್ದರು. ಪಾರ್ಸಿ ಜನಾಂಗ ಬಹಳ ಚಲೋ, ಸೌಮ್ಯ, ಶಾಂತ, ಅಷ್ಟೇ ದುಡಿಮೆಗಾರರು, ಅತ್ಯಂತ ಬುದ್ಧಿವಂತರು, ಉದ್ಯಮಶೀಲರು. ಅವರಲ್ಲಿ ಒಬ್ಬ ಉದ್ಯಮದಾರ ಇದ್ದ. ಆತ ತಾನು ತನ್ನ ಹೆಂಡತಿ ಇಬ್ಬರೂ ಕೂಡಿ ಒಂದು ಸುಂದರವಾದಂಥ ಮನೆ, ದೊಡ್ಡ ಮನೆ, ಮೇಲೆ ಮನೆ, ಕೆಳಗೆ ಅವನ್ನೆಲ್ಲ ವಿಸ್ತಾರ, ವ್ಯವಹಾರದ ವಿಸ್ತಾರ, ಉದ್ಯಮದ ವಿಸ್ತಾರ, ಕೋಟ್ಯಾಧೀಶ, ಎಲ್ಲವೂ ಕೆಳಗೆ, ಮೇಲೆ ಮನೆ. ಕೆಳಗಿನ ಮನೆಯಲ್ಲಿ ತುಂಬ ಸಂಪತ್ತು,
ವ್ಯವಹಾರ ಏನು ಬೇಕು ಎಲ್ಲ ಅಲ್ಲಿ ಸಂಗ್ರಹಿಸಿದ್ದು. ಯಾವುದಕ್ಕೇನು ಕೊರತೆ ಇರಲಿಲ್ಲ. ಮನೆಯಲ್ಲಿ ಹೆಂಡತಿ ತಾನು ಲಗ್ನ ಆಗಿ 1-2-3 ವರ್ಷ ಅಷ್ಟೆ. ಒಂದು ಸಲ ಇಬ್ಬರು ಪ್ರವಾಸಕ್ಕೆ ಹೋದರು. ಸುಮ್ಮನೆ ನಡೆದ ಘಟನೆ ಆಯಿತು. ಹೋದರು. ಅವರು 8 ದಿವಸ ಪ್ರವಾಸಕ್ಕೆ ಹೋಗಿದ್ದರು. ಸ್ವಲ್ಪ ಹಿಂದಿನ ಕಾಲ, ಅವಾಗೆಲ್ಲಿ ಮೊಬೈಲ್ ಏನೂ ಇರಲಿಲ್ಲ. ಅದು ಇತ್ತು ಅಂದರೆ ಆಗಿಂದಾಗ ಎಲ್ಲ ಕಡೆ ಎಲ್ಲ ಮಾಹಿತಿ ಹೋಗ್ತಿತ್ತು. ಮೊದಲ ಹಂಗಿರಲಿಲ್ಲ. ಮನೆ ಬಿಟ್ಟು ಹೊರಗೆ ಹೋದ ಹೊಸ್ತಲು ಹೊರಗೆ ಆ ಕಡೆ ಅವರು ಈ ಕಡೆ ಏನೇನು ಗೊತ್ತಾಗ್ತಿದ್ದಿಲ್ಲ. ಅಂಥ ಕಾಲ. ಅದಕ್ಕೆ ಆರಾಮಿದ್ರು ಅವರು. ಅಲ್ಲೇ ಬಾಗಿಲು ತಕ ಬಂದು ನಮಸ್ಕಾರ ಮಾಡಿ ಕಳಿಸಿಕೊಟ್ಟು ಬಿಟ್ರಂದ್ರೆ ಮುಂದೆ ಬಂದು ಭೇಟಿ ಆದಾಗ ಅದಾರ ಇಲ್ಲ. ಅಂಥ ಕಾಲ ಒಂದಿತ್ತು. ಅದಕ್ಕೆ ಹಳ್ಳದವರೆಗೆ ಕಳ್ಸಕ್ಕೆ ಬರೋರು, ಇಲ್ಲೇನು ನೀರಿನವರೆಗೆ ಕಳ್ಸಕ್ಕೆ ಬರೋರು. ಹೋಗಿ ಬರ್ರಿ ಅಂತ ಹೇಳೋರು, ದೂರ ನೋಡೋರು ಹೋಗು ತಕ. ಅದೇ ಕೊನೆ ದರ್ಶನ. ಮುಂದೆ ಬರ್ತಾರ ಇಲ್ಲ. ಅಂಥ ಕಾಲ. ಅವಾಗ ಇಬ್ಬರು ಹೋದರು. ಹೋಗಿ ಎಲ್ಲ ಪ್ರವಾಸ ಮಾಡ್ಕೊಂಡು ಬಂದು ಆನಂದವಾಗಿ ಪ್ರವಾಸ ಮಾಡಿ ಊರಿಗೆ ಬಂದರು. ಜಾಗಕ್ಕೆ ಬಂದರು. ನೋಡ್ತಾರೆ ಎಲ್ಲ ಸುಟ್ಟೋಗಿತ್ತು. ಬೆಂಕಿ ಹತ್ತಿ ಎಲ್ಲ ಸುಟ್ಟು. ಮ್ಯಾಲ ಮನೆ ಇಲ್ಲ, ಕೆಳಗೆ ವಸ್ತು ಇಲ್ಲ. ಶೂನ್. ಏನು ಗಳಿಸಿದ್ದ ಮುಗಿದತ್ತು. ಅವಾಗ ಕೂತ ಮನೆ ಮುಂದೆ ಬಹಳ ಖಿನ್ನನಾಗಿದ್ದ. ಹೆಂಡತಿ ನೋಡಿದ್ಲು, ಇವ ಹಿಂಗೆ ಕೂತಿದ್ದು. ಯಾಕೆ ಚಿಂತೆ ಮಾಡ್ತೀರಾ ಅಂದ್ಲು. ಮತ್ತೇನು ಮಾಡೋದು ಅಂದ. ಆಗ ಆಕೆ ಹೇಳಿದ್ಲು, ವಸ್ತು ಸುಟ್ಟಾವ, ವಸ್ತು ನಿರ್ಮಾಣ ಮಾಡುವ, ಸಂಪತ್ತು ನಿರ್ಮಾಣ ಮಾಡುವ ನಮ್ಮ ಸಾಮರ್ಥ್ಯಲ್ಲಿ ಸುಟ್ಟದ ಅಂದ್ಲು. ನಿಮ್ಮಲ್ಲಿ ಅಂಥ ಸಾಮರ್ಥ್ಯದ, ಯಾಕೆ ಚಿಂತೆ ಮಾಡಿ? ನೀವೊಂದು ಬೋರ್ಡ ಹಚ್ಚ್ರಿ ಇಲ್ಲಿ ಅಂದ್ಲು. ಏನು? ಇಂದು ಸುಟ್ಟದ, ನಾಳೆ ಇಲ್ಲಿ ಒಂದು ಉದ್ಯಮ ಪ್ರಾರಂಭ ಆಗ್ತದ ಅಂತ ಹಚ್ಚಿ ಅಂದ್ಲು. ನೋಡಬೇಕು. ಬೋರ್ಡ್ ಹಚ್ಚಿದ. ಮರುದಿವಸ ಉದ್ಯಮ ಶುರುವಾಗಿತ್ತು. ಸಾಮರ್ಥ್ಯದಿಂದ ನಿರ್ಮಾಣ ಆದದ್ದು ನಾಶ ಆದರೆ ನಾವ್ಯಾಕೆ ಚಿಂತೆ ಮಾಡಬೇಕು ಅಂತ ಹೆಂಡತಿ. ಲಗ್ನ ಆಗಿ 2 ವರ್ಷ ಆಗ್ಯದ. ಅವಾಗ ಇಷ್ಟೆಲ್ಲ ನಾಶ ಆಗಿದ್ರೆ ಗತಿ ಹೆಂಗೆ? ಆದರೆ ಹೆಂಡತಿ ಎಂಥ ಅದ್ಭುತ ವ್ಯಕ್ತಿ. ಯಾಕೆ ಅಂದ್ಲು, ನಿಮ್ಮ ಸಾಮರ್ಥ್ಯ. ನಾವು ಲಗ್ನ ಆಗುವಾಗ ಈ ಸಂಪತ್ತ ನೋಡಲಿಲ್ಲ, ನಿನ್ನ ಸಾಮರ್ಥ್ಯ. ಎದರ ಸಾಮರ್ಥ್ಯ? ಸಂಪತ್ತನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ. ಅದು ಬಹಳ ದೊಡ್ಡದು. ಇಂದು ಸಂಪತ್ತಿರಲಿಕ್ಕಿಲ್ಲ, ಇಂದು ನಾಶ ಆಗಿರಬಹುದು. ಆದರೆ ಇಂಥ 10 ಮನೆಗಳನ್ನು ನೀ ಕಟ್ಟಬಲ್ಲಿ, ಇಂಥ 10 ಉದ್ಯೋಗಗಳನ್ನು ನೀನು ಮಾಡಬಲ್ಲಿ, ಯಾಕೆ ಚಿಂತೆ ಅಂದ್ಲು. ಮನುಷ್ಯ ಎದ್ದ, ಎಲ್ಲ ಮತ್ತೆ ಸ್ವಚ್ಛ ಮಾಡಿದ. ಮರುದಿವಸ ಶುರುವಾಯಿತು ವ್ಯಾಪಾರ. ಅದು ಸಾಮರ್ಥ್ಯ. ಚಿಂತೆ ಯಾವಾಗ ಆಗ್ತದೆ? ಆಗುವುದಿಲ್ಲ ಅಂದ ಕೂಡಲೇ ಚಿಂತೆ ಶುರುವಾಗ್ತದೆ. ಹೆಂಗೆ ಎದುರಿಸಬೇಕಂದಾಗ ಚಿಂತೆ. ಏನು ನೋಡಬೇಕು, ಎಷ್ಟು ಅದ್ಭುತವಾದ ವ್ಯಕ್ತಿ. ಮುಂದೊಂದು ದೊಡ್ಡ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ. ಭಾರಿ ದೊಡ್ಡ ಶ್ರೀಮಂತ. ನೋಡಬೇಕು. ಇದಕ್ಕೆ ವಿಶ್ವಾಸ, ಆತ್ಮವಿಶ್ವಾಸ.
ಹಾಗ ಭಕ್ತ ದೇವನಲ್ಲಿ ವಿಶ್ವಾಸ ಇಟ್ಟಿರೋದರಿಂದ ನಿಶ್ಚಿಂತ. ಭಗವಂತನಲ್ಲಿ ಪ್ರೇಮವನ್ನು ತುಂಬಿಟ್ಟಿರೋದರಿಂದ ನಿಶ್ಚಿಂತ. ಏನಾಗ್ತದೆ? ಏನಾಗೋದಿಲ್ಲ. ಏನಾಗೋದು ಆಗ್ತಿರ್ತದೆ. ಭಗವಂತನಲ್ಲಿ ಪ್ರೇಮ ಬಹಳ ಮಹತ್ವದ್ದು. ಏನೇ ಆದರೂ ಹಾನಿಯಾದರೂ ಪ್ರೇಮಕ್ಕೇನು ಹಾನಿ ಅಂತ, ಅದು ಪರಮ ಪ್ರೇಮ. ನ ವಾಂಛತೆ ನ ಶೋಚತಿ. ಎರಡನೇದ್ದು ಶೋಚತಿ, ಶೋಕ ಇಲ್ಲ, ವಿಶೋಕ. ಏನು ಜಗತ್ತಿನಲ್ಲಿ ಇದೆಲ್ಲ ಇರೋದಲ್ಲೇನು? ಜಗತ್ತಂದರೆ ಬರೀ ರಚನಾ ಅಲ್ಲ, ಜಗತ್ತಂದರೆ ಬರೀ ಸಂಪಾದನೆ ಅಲ್ಲ. ಇಲ್ಲಿ ಎಲ್ಲವೂ ಇರ್ತದೆ. ಜಗತ್ತಂದರೆ ಒಂದು ಬಗೆಯ ಮಿಶ್ರ ಮಿಶ್ರ ಮಿಶ್ರ. ಅದರಾಗ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ, ಎಲ್ಲವೂ ಈ ಕ್ಷಣದಲ್ಲಿ ಒಂದು ಸುಂದರವಾದಂಥ ಒಂದು ವಸ್ತು ಇರ್ತದೆ. ಹಿಂಗೆ ಇದ್ದೀತು ಅಂತ ತಿಳ್ಕೋಬೇಡ. ಜಗತ್ತು ಹಂಗಿರುವುದಿಲ್ಲ. ಎಷ್ಟೇ ಇಂದ ಮಿತ್ರರಾಗಿರ್ತಾರೆ, ಖಾಯಂ ಹಿಂಗೆ ಇರ್ತಾರಂತ ಭಾವಿಸಬೇಡ. ಜಗತ್ತು ಹಾಗೆ ಇರೋದು. ಆದ್ದರಿಂದ ನಿಶ್ಚಿಂತನಾಗಿರು. ಇದು ನಿನ್ನ ಜಗತ್ತಲ್ಲ, ಇದು ದೇವನ ಜಗತ್ತು. ಇದು ವಿಶ್ವ. ನಿನ್ನಿಚ್ಛೆ ಪ್ರಕಾರ ನಡೆಯೋದಲ್ಲ. ವಿಶ್ವ ತನ್ನ ರೀತಿಯಲ್ಲಿ ತಾನು ನಡೆಯೋದು. ಅದನ್ನು ನಾವು ನೋಡೋದಷ್ಟು. ಏನು ಬಂತೋ ನೋಡ್ತಾ ಇರೋದು, ಅನುಭವಿಸೋದು. ಅದು ನಿಶ್ಚಿಂತ. ಎಲ್ಲ ಬರ್ತದೆ, ಬರುವುದಲ್ಲಿ ಒಬ್ಬರಿಗೇನು ಬರ್ತದೆ ನಮಗೂ ಬರ್ತದೆ, ನಮಗೇನು ಬರ್ತದೆ ಇನ್ನೊಬ್ಬರಿಗೂ ಬರ್ತದೆ. ಯಾವ ಮನೆಗಳು ಹಳಿವಾಗೋದಿಲ್ಲ, ಯಾವ ಕಾಲ್ಮರಿ ಹಳಿದಾಗೋದಿಲ್ಲ ಹೇಳಿ. ಬಹಳ ಚಲೋ ಕಾಲ್ಮರಿ ಇತ್ತು. ಕಾಲ್ಮರಿ ಅಂದರೆ ಗೊತ್ತಾಗ್ತದೆ, ಕನ್ನಡದು, ಪಕ್ಕಾ ಕನ್ನಡ. ಕಾಲನ್ನು ಮರೆ ಮಾಡೋದು, ಕಾಲ್ಮರೆ. ಕಾಲಿಗೆ ಆಚ್ಛಾದನ ಬಹಳ ಚಲೋ ತಂದಾನ. ಅದನ್ನು ಪ್ಯಾಕ್ ಮಾಡಿದಾನ, ಮನ್ಯಾಗ ತಂದಿಟ್ಟ. ಮನೆಯವ್ರು ಹೇಳಿದ್ರು ಎಂದು ಹಾಕ್ಕೊಳ್ಳೋರು ಅಂತ. ಅವು ಬಹಳ ಚಲೋ ಅದಾವ, ಬಹಳ ಚಲೋ ಅದ. ಈಗ ಮಳೆಗಾಲ ಹಿಂಗೆ ಹಾಕ್ಕೊಂಡೆ ಅಂದ್ರೆ ಅದರದ್ದು ಕಳಿನೇ ಹೋಗ್ತದೆ ಅಂತ ಚಿಂತಿವಾಗ ಇವ ಎಂದು ಹಾಕ್ಕೊಳ್ಳವ, ಇನ್ನು ಎಂದು ಹಾಕ್ಕೊಳ್ಳಿಕ್ಕಾಗ್ತದೆ. ಕಾಲ್ಮರೆ ಇರೋದು ಕಾಲಿಗೆ ಹಾಕ್ಕೊಳ್ಳೋದಕ್ಕೆ. ಅವು ಹಂಗಾಗುವ ತಂದಾಗ ಏನೊಂದು ಕಳಿ ಇರ್ತದೆ, ಅದು ಹಂಗೆ ಉಳಿಸ್ಲಿಕ್ಕಾಗೋದಿಲ್ಲ. ಅದು ಕಡಿಮೆ ಹಾಕೋತು ಹೋಗ್ತದಂತೆ ತರೋದು. ತಂದ ಬಳಕ ಬಳಸ್ಕೋತು 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 ಬಳಸ್ಕೋತಿರೋದು. ಅದು ಕಡಿಮೆ ಆಗ್ತಿರ್ತದಂತ ಗೊತ್ತಿದ್ದರೆ ಚಿಂತಿರೋದಿಲ್ಲ. ಅದು ನಮ್ಮದು ಹಂಗೆ ಆಗೋದಿಲ್ಲ. ಅದು ಏನೂ ಆಗಬಾರ್ದು. ಹೆಂಗದ ಹಂಗೆ ಇರ್ಬೇಕು, ಹೆಂಗದ ಹಂಗೆ. ಅದು ಹೆಂಗಾಗ್ತದೆ? ಮೊದಲು ಹೆಂಗಿದ್ರಿ ಹಂಗೆ ಇರೋಕ್ಕಾಗ್ತದೆ. 25ಕ್ಕೆ ಫೋಟೋ ತೆಗೆಸ್ಕೊಂಡಾನ, ಏನು ಬೆಸ್ಟ್ ಫೋಟೋ. ಎಲ್ಲ ಕಷ್ಟ ಮಾಡೋಕ್ಕೆ ಕಷ್ಟ ಮಾಡಿಸ್ಕೊಂಡಾನ. ಮಸ್ತಾಗಿ ಫೋಟೋ ಕಷ್ಟ, ಅಷ್ಟು ಚಂದ ಮಾಡಿಸ್ಬೇಕು. ಒಂದು ಫೋಟೋ ತೆಗೆದ ಹಿಂಗೆ ಇರಬೇಕು ಅಂತ ಹೊಂಟ. ಅದು ಹೆಂಗಾಗ್ತದೆ? ಮರುದಿವ್ಸ ಮತ್ತೆ ಅವು ಕೂದಲು ಬರೋಕ್ಕೆ ಶುರುವಾಗಿ 4 ದಿವಸದಾಗ ಮುಖ ನೋಡಬಾರ್ದು. ಹಂಗೆ ಇವು ಬರ್ತಾವಲ್ಲ ಅಂತ ಚಿಂತೆ ಮಾಡಿದರೆ ಜೀವನ ಹೆಂಗೆ ಚಂದ ಆಗ್ತದೆ. ಅದೇ ಏನು ಮಾಡೋದು? ಬಂದಾಗ ತೆಗಿಯೋದು ಬೇಡಾದ್ರೆ, ಇಲ್ಲದೆ ಇದ್ರೆ ಹೊಂದ್ಕೊಂಡು ಇರೋದು ಅಷ್ಟೇ. ಇದರಾಗೇನಿರ್ತದೆ? ಹಾಗೆ ಜೀವನದಾಗ ಎಲ್ಲ ಬರ್ತಿರ್ತಾವ. ಎಲ್ಲ ಸುಪ್ಪತ್ತಿಗೆ ಅಲ್ಲಲ್ಲ ಇದು ಜೀವನ. ಎಲ್ಲವೂ ಆಗ್ತದೆ. ಜೀವನವೆಂಬುದು
ಮುಳ್ಳಿನ ಹಾಸಿಗೆ, ಕಳ್ಳಿಯ ಹಾಲಿನ ಘನರಸ. ಹಳ್ಳಿ ಜನ ಹೇಳೋದಿದು, ಅವ್ರು ಎಷ್ಟು ಚಂದ ಒಡಪಾಗೆ ಹೇಳ್ತಾರೆ. ಶಹರದವ್ರಂಗೆ ಏನೇನೋ ಹೇಳೋದಿಲ್ಲ, ಪ್ರಮಾಣಗಳನ್ನು ಕೊಟ್ಟು ಮಾಡಿ ಹಿಂಗೆ ತರ್ಕ ಇಲ್ಲ ಅವ್ರದ್ದು. ನೇರವಾಗಿ ಜೀವನವೆಂಬುದು ಮುಳ್ಳಿನ ಹಾಸಿಗೆ, ಹಾಸಿಗೆನೂ ಅದಾವ, ಅದ್ರಾಗ ಮುಳ್ಳು ಅದಾವ, ಹಿಂಗೆ ಅವ್ರದ್ದು. ಎಷ್ಟು ಚಂದ ವರ್ಣನ ಮಾಡಿ. ಮುಳ್ಳಿನ ಹಾಸಿಗೆ, ಕಳ್ಳಿಯ ಹಾಲಿನ ಘನ ರಸ. ಅದು ಘನ ಆಗಿರೋದ್ರಿಂದ ಮೆತ್ತಗೂ ಅದ, ಅದರ ಕಳ್ಳಿ ಹಾಲ. ಹಾಸಿಗೆ ಅದ, ಮುಳ್ಳ. ಗಾದಿ ಹಂಗೆ ಮೆತ್ತಗದ, ಆದರೆ ಕಳ್ಳಿ ಹಾಲು. ಏನು ಉದಾಹರಣೆ, ಎಂಥ ಅದ್ಭುತ! ಏನು ಕವಿಗಳವರ! ಇದಕ್ಕಿಂತ ಸುಂದರವಾಗಿ ಜೀವನವನ್ನು ವರ್ಣಿಸ್ಲಿಕ್ಕೆ ಹೆಂಗೆ ಸಾಧ್ಯದ? ಕಳ್ಳಿ ಹಾಲ, ಇದು ಮುಳ್ಳಿನ ಹಾಸಿಗೆ. ಹಾಸಿಗೆ ಇರಬೇಕು, ಮುಳ್ಳು ಚುಚ್ಕೋಬಾರ್ದು. ಮುಳ್ಳ ಇರುವುದಿಲ್ಲ ಅಂತ ತಿಳ್ಕೋಬಾರ್ದು. ಮುಳ್ಳು ಅದಾವ ಅಂತ ಚಿಂತೆನೂ ಮಾಡಬಾರ್ದು. ಹಾಸಿಗೆ ಮುಳ್ಳಿರೋದ ಸ್ವಲ್ಪ ಸರಿಸೋದು, ಒಮ್ಮೊಮ್ಮೆ ಚುಸ್ತವ ತಕ್ಕೊಳ್ಳೋದು, ಅಷ್ಟೇ. ಇದಕ್ಕಿಂತ ಸ್ವಲ್ಪ ಲಕ್ಷ್ಯ ಕೊಟ್ಟು ಸಾಗೋದು. ಸಾಧ್ಯ ಇದ್ದಷ್ಟು ಕಡಿಮೆ ಮಾಡ್ಕೋತ ಹೋಗಿ ಒಂದು 100 ವರ್ಷ ಮುಗಿಸಿಬಿಡು. ಇದು ಜೀವನ. ಇದನ್ನು ಎಷ್ಟು ಚಂದ ಒಬ್ಬ ಹಳ್ಳಿಯ ಹೆಣ್ಣು ಮಗಳು ಏನು ಬರೆದಾಳ. ಜೀವನವೆಂಬುದು ಮುಳ್ಳಿನ ಹಾಸಿಗೆ, ಕಳ್ಳಿಯ ಹಾಲಿನ ಘನರಸ ಅಂತ ಮಗಳಿಗೆ ಹೇಳಿ ಕಳಿಸ್ತಾ ಇದ್ದಾಳೆ. ಎಲ್ಲಿಗೆ ಹೊಂಟಾಳ ಮಗಳು? ಮತ್ತೊಬ್ಬರ ಮನೆಗೆ ಹೊರಟಾಳ. ಆಕೆ ಹೇಳ್ತಾಳೆ, ಮತ್ತು ಅಲ್ಲಿ ಹೋಗಿ ಎಲ್ಲ ಸುಖ ಅದಂತ ತಿಳ್ಕೋಬೇಡ, ಅವ್ರು ಹೆಂಗದಾರೆ ಯಾರಿಗೆ ಗೊತ್ತು. ಇಲ್ಲಿದು ಹೋಗಾಗ ತಿಳ್ಕೊ, ಇದ್ರಾಗ ಒಳ್ಳೆಯದು ಅದ, ಇದ್ರಾಗ ಕೆಟ್ಟದ್ದು ಇರ್ತದೆ. ಒಮ್ಮೊಮ್ಮೆ ಮುಳ್ಳು ಹೆಚ್ಚಿರ್ತಾವ, ಆದರೂ ಇದು ಜೀವನ. ಅದನ್ನು ಮುಳ್ಳು ತಕ್ಕೋತ ನಾವು ಪ್ರಯಾಣ ಮಾಡಬೇಕು. ಅಂಥ ಸುಂದರ ಜೀವನ ಇದು, ನಾವು ಮಾಡ್ಕೋಬೇಕು. ಚಿಂತೆ ಇರಬಾರದು. ಇಲ್ಲಿ ಭಕ್ತ ನಿಶ್ಚಿಂತ. ಯಾಕೆ? ಭಗವಂತನಲ್ಲಿ ಪೂರ್ಣ ವಿಶ್ವಾಸ. ಯಾವಾಗ ಪರಿಪೂರ್ಣ ಪ್ರೇಮ ಇರ್ತದೆ ಮನುಷ್ಯನಲ್ಲಿ, ಆವಾಗ ನಿಶ್ಚಿಂತತ ಇರ್ತದ. ನಿಶ್ಚಿಂತ. ಈಗ ಮನ್ಯಾಗ ನೋಡಿ, ಎಲ್ಲರ ಮೇಲೆ ವಿಶ್ವಾಸ ಇತ್ತು ಅಂದ್ರೆ ನಿಶ್ಚಿಂತ ಇರ್ತಾನೆ ಮನೆ ಮಾಲೀಕ. ಹೆಂಡತಿ ಮೇಲೆ ಅವಿಶ್ವಾಸ, ಮಕ್ಕಳ ಮೇಲೆ ಅವಿಶ್ವಾಸ, ಹಿಂಗಿತ್ತು ಅಂದ್ರೆ ಚಿಂತೆ ಶುರುವಾಗ್ತದೆ. ನಾನು ತಂದದ್ದು ಎಲ್ಲಿ ಉಳಿತದ ಇಲ್ಲ ಅಂತ ಶುರುವಾಗ್ತದೆ. ಎಲ್ಲಿ ನನಗೆ ಏನರೇ ಅನ್ನದಾಗ ಕೆಲವರಿಗೆ ಸಂಶಯ ಇರೋದಲ್ಲೇನು, ಏನರೇ ಹಾಕ್ತಾರೆ ಅನ್ನದಾಗ, ಅವರಿಗೆ ಕುಡಿಯಾಗ ಸಂಶಯ, ಚಿಂತೆ, ಇದು ಮಾಡಾಗ ಚಿಂತೆ. ಯಾವಾಗ ಏನು ಮಾಡ್ತಾರ ಹೇಳಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ಅವಿಶ್ವಾಸ ಇತ್ತು ಅಂದರೆ ಬದುಕು ಹೆಂಗೆ ಚಂದ ಆಗ್ತದೆ. ವಿಷ ಬರಲಿ ಅಮೃತ ಇರಲಿ, ನಾನು ಸ್ವೀಕಾರ ಮಾಡ್ತೇನೆ ಅನ್ನೋ ಮನಸ್ಸಾಯಿತ್ತು ಅಂದರೆ ವಿಷ ಇರೋದೇ ಇಲ್ಲ, ಅಮೃತವೇ ಇರ್ತದೆ ಅಷ್ಟೇ ಜೀವನದಾಗ. ಅದಕ್ಕೆ ವಿಶ್ವಾಸ. ಭಗವಂತನಲ್ಲಿ, ದೇವನಲ್ಲಿ ಹಿಂಗೆ ವಿಶ್ವಾಸ ಇಟ್ಟಾನಲ್ಲ ಭಕ್ತ, ಆತನ ಬದುಕಿನಲ್ಲಿ ಚಿಂತೆಗೆ ಅವಕಾಶ ಇಲ್ಲ.